₹4-5 ಲಕ್ಷ ಖರ್ಚು ಬರುತ್ತೆ. ಬಿಸ್ನೆಸ್ ಅನ್ನೋದು ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅಪ್ ಅಂಡ್ ಡೌನ್. ಇದು ಪ್ಯೂರ್ ವಾಟರ್, ಓಕೆ, ಅಂದ್ರೆ ಸ್ವೀಟ್ ವಾಟರ್ ಅಂತ ಹೇಳಿ. ಸ್ವೀಟ್ ವಾಟರ್ ಫಿಲ್ ಆಗಿದ್ದು ಇದು ಹೋಗ್ತಾ ಇದೆ ಸಮುದ್ರಕ್ಕೆ. ಹೀಟ್ ವೇಪರ್ ಮೇಲೆ ಫ್ಯಾನ್ ಇದು ಮಾಡಿ, ಸೊ ಅದು ಲಿಕ್ವಿಡ್ ಆಗಿ ಈ ಫಾರ್ಮ್ ಅಲ್ಲಿ ಕೆಳಗೆ ಎಲ್ಲ ಇದು ರೀಯೂಸ್ ಆಗುತ್ತೆ. ಅಮೋನಿಯಾ ಏನು ಉಪ್ಪು ಯಾವ್ದು ವೇಸ್ಟ್ ಆಗುದಿಲ್ಲ ಅಂದ್ರೆ ರೀಯೂಸ್ ಆಗುತ್ತೆ. ಅದು ವೇಪರ್ ಇರ್ತದಲ್ಲ, ವೇಪರ್ ಕೂಲ್ ಆದಾಗ ಅದು ಲಿಕ್ವಿಡ್ ಆಗ್ತದೆ. 200-220 TDS ಬೇಕಿರ್ತದೆ. ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ನಾವು ನೀರು ಗಡಸದನ್ನು ತೆಗಿಲಿಕ್ಕೆ ಈ ಸಿಸ್ಟಮ್ ಅನ್ನು ಯೂಸ್ ಮಾಡ್ತೇವೆ. ಇಲ್ಲದೆ ನಾವು ಕೊಂಡುವರ ಐಸು ಆ ಬೋಟ್ ಅಲ್ಲಿ ಗಟ್ಟಿ ಆಗ್ತದೆ. ಗಟ್ಟಿ ಆದ್ರೆ ಅದನ್ನು ಮೀನು ಸಹ ಹಾಳಾಗ್ತದೆ. ಅದಕ್ಕೋಸ್ಕರ ಆ ನೀರಿನ ಗುಣಮಟ್ಟ ಇದು ಮಾಡ್ಲಿಕ್ಕೋಸ್ಕರ ಈ ಯೂನಿಟ್. ಇದು 2ನೇ ತಿಂಗಳಿಗೆ ಫೆಬ್ರವರಿ 5 ಲಕ್ಷ ಈ ಪ್ಲಾಂಟ್ ಇದೆ. ಈ ಪ್ಲಾಂಟ್ ಇದೆ, ಅದು ಅದನ್ನ ಕಳಿಸ್ಕೊಡ್ತಾರೆ. ವೀಕ್ಷಕರೇ, ನೀವು ನೋಡ್ಬೋದು, ಸಾಧಾರಣವಾಗಿ ಇಷ್ಟೆಲ್ಲ ಸೆಟಪ್ ನಾವು ಮಾಡ್ತೀವಿ ಅಂತಂದ್ರೆ ಕನಿಷ್ಠ ₹5-6 ಲಕ್ಷ ಬರೀ ಕರೆಂಟ್ ಬಿಲ್ ಏನೋ ಕಟ್ಟಬೇಕಾಗತ್ತೆ. ಇಲ್ಲ ಅಂತಂದ್ರೆ ಇನ್ ಕೇಸ್ ಏನಾದ್ರು ಕರೆಂಟ್ ಇಲ್ಲ, ಲೋಡ್ ಶೆಡ್ಡಿಂಗ್ ಆಗ್ತಿದೆ, ಒಂದು 2-3 ಅವರ್ ನಮ್ಗೆ ಕರೆಂಟ್ ಬರ್ತಾ ಇಲ್ಲ ಅಂತ ಅಂದ್ರೆ ದಿನಗಟ್ಟಲೆ ಕರೆಂಟ್ ಇಲ್ಲ. ಸೊ ಏನ್ ನೋಡ್ತಿದ್ರಿ, ಜನರೇಟರ್ನ ಯೂಸ್ ಮಾಡ್ಬೇಕಾಗತ್ತೆ. ಆದ್ರೆ ಅವ್ರು ಹೇಳೋ ಪ್ರಕಾರಕ್ಕೆ ಜನರೇಟರ್ ನಾವ್ ಏನಾದ್ರು ಹಾಕಿದೆ ಅದಲ್ಲಿ ಗಂಟೆಗೆ 30-40 ಲೀಟರ್ ಡೀಸೆಲ್ ಖಾಲಿ ಆಗುತ್ತೆ ಅಂತ ಹೇಳ್ತಿದ್ರೆ. ಬಟ್ ಆ 30-40 ಲೀಟರ್ ಡೀಸೆಲ್ ಖಾಲಿ ಆಗುತ್ತೆ ಅಂದ್ರೆ ಇವ್ರಿಗೆ ದಿನನಿತ್ಯ 24 ಅವರ್ಸ್ ರನ್ ಆಗುವಂತ ಇದಿರುತ್ತೆ. ಹಂಗಾಗಿ ಇದರಿಂದ ಯೂಸ್ ಮಾಡ್ತಾರೆ, ಅವ್ರಿಗೆ ಲಾಸ್ ಆಗುತ್ತೆ ಅವ್ರಿಗೆ. ಮತ್ತೆ ಇನ್ನೊಂದೇನ್ ಹೇಳ್ತೀನಿ ಅಂತಂದ್ರೆ, ನಿಮ್ಗೆ ಎಲ್ರಿಗೂ ಅನ್ಸ್ಬೋದು, ದೂರ ಎಲ್ಲೋ ಕುತ್ಕೊಂಡು ಇದ್ರ ಬಗ್ಗೆ ಗೊತ್ತಿಲ್ಲ ಅಂತಂದಾಗ ನಿಮ್ಗೆಲ್ಲ ಅನ್ಸುತ್ತೆ ಇದೆಲ್ಲ ಈಸಿ, ಅಂದ್ರೆ ಬಿಸ್ನೆಸ್ ಚೆನ್ನಾಗಿರುತ್ತೆ ಅನ್ನೋ ಮನೋಭಾವನೆ ಇರ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಈ ಬಿಸ್ನೆಸ್ ಅಲ್ಲೂ ಕೂಡ ಈಗ ನೀವು ಅವ್ರ ಬಾಯಲ್ಲೇ ಕೇಳಿದಾಗೆ ಎಲ್ಲಾ ಟೈಮಲ್ಲೂ ಕೂಡ ಒಂದೇ ರೀತಿಲಿ ಇರಲ್ಲ. ಕೆಲವೊಂದು ಟೈಮ್ ಲಾಸ್ ಆಗುತ್ತೆ. ಈಗ ಒಂದು ಬಾರಿ ಒಂದು ಬೋಟ್ ಹೋಗ್ಬೇಕು ಅಂತಂದ್ರೆ ಕನಿಷ್ಠ ಅವ್ರಿಗೆ ₹4-5 ಲಕ್ಷ ಖರ್ಚು ಬರುತ್ತೆ. ಆ ₹4-5 ಲಕ್ಷ ಅವ್ರಿಗೆ ವರ್ಕೌಟ್ ಆಗುತ್ತೆ ಅನ್ನೋದಿದ್ರೆ ಓಕೆ. ಇನ್ ಕೇಸ್ ಏನಾದ್ರು ಅಲ್ಲಿ ಅವ್ರು ಅನ್ಕೊಂಡ ರೀತಿಲಿ ಏನಾದ್ರು ಆ ಮೀನುಗಳೇನ ಸಿಕ್ತು ಅಂತಂದ್ರೆ ಅವ್ರಿಗೆ ಲಾಭ ಸಿಗುತ್ತೆ. ಇನ್ ಕೇಸ್ ಏನಾದ್ರು ಇವ್ರು ಅನ್ಕೊಂಡ ರೀತಿಯಲ್ಲಿ ಮೀನುಗಳು ಸಿಕ್ಕಿಲ್ಲ ಅಂತಂದ್ರೆ ಇವರು ₹2-3 ಲಕ್ಷ ಅಷ್ಟೇನಾದ್ರು ಬಿಸ್ನೆಸ್ ಆಗುತ್ತೆ ಅಂದ್ರೆ ಟೋಟಲ್ ಇವಾಗ ಕೈಯಿಂದ ₹3-4 ಲಕ್ಷ ಟೋಟಲ್ ಲಾಸ್ ಒಂದು ಬೋಟ್ ಇಂದ. ಸೊ ಈ ತರ ಕನಿಷ್ಠ ಏನಂತ ಒಂದು ತಿಂಗಳಲ್ಲಿ ಒಂದು 7-8 ಬಾರಿ ಆಯ್ತು ಅಂದ್ರೆ ಇವ್ರ ಕೈಯಿಂದನೇ ಕೊಡ್ಬೇಕಾಗತ್ತೆ. ಅಂದ್ರೆ ಸಾಧಾರಣವಾಗಿ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಬಿಸ್ನೆಸ್ ಅನ್ನೋದು ಹೀಗೆ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಅಪ್ ಅಂಡ್ ಡೌನ್ಸ್ ಹೇಗ್ ಬೇಕಾಗುತ್ತೆ. ಅಂದ್ರೆ ಅದನ್ನ ಮ್ಯಾನೇಜ್ ಮಾಡುವಂತ ಕೇಪಬಲ್ ಇದ್ದವ್ರು ಮಾತ್ರನೇ ಈ ಬಿಸ್ನೆಸ್ ಮಾಡುವಂಥದ್ದು. ಸೊ ಈಗ ನಾವೇನು ಅರುಣ್ ಸರ್ ನಮ್ ಜೊತೆ ಮಾತಾಡಿದ್ರು, ಇದೇ ಬಿಸ್ನೆಸ್ ಅಲ್ಲಿ 15 ವರ್ಷಗಳಿಂದ ಅವರು ಮಾಡ್ಕೊಂಡ್ ಬರ್ತಿದ್ರೆ. ಹಂಗಾಗಿ ಅವ್ರಿಗೆ ಅನುಭವ ಜಾಸ್ತಿ ಇರೋದ್ರಿಂದ ಅನುಭವ ತಕ್ಕಂತೆ ಹೇಗೆ ನಮ್ಗೆ ಬೇಕಾಗುತ್ತೆ, ಐಸ್ ಎಷ್ಟು ಬೇಕಾಗ್ಬೋದು, ಎಷ್ಟು ನಮ್ಗೆ ಪ್ರೊಡಕ್ಷನ್ ಬೇಕಾಗುತ್ತೆ, ಸ್ಟೋರೇಜ್ ನಮ್ಗೆ ಎಷ್ಟು ಇದು ಮಾಡ್ಬೇಕು, ಎಷ್ಟು ನಾವು ಸ್ಟಾಕ್ ಮೇಂಟೈನ್ ಮಾಡ್ಬೇಕು ಅನ್ನೋದ್ರ ಮೇಲೆ ಅವರು ಅವರೇಜ್ ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ. ಬಟ್ ಹೊಸೊಬ್ರು ಏನಾದ್ರು ಈ ಒಂದು ಬಿಸ್ನೆಸ್ ನ ನೀವು ಮಾಡ್ತೀವಿ ಅಥವಾ ಈ ಕರಾವಳಿ ಭಾಗ ಅಲ್ದೇನೆ ಬೇರೆ ಎಲ್ಲಾದ್ರೂ ನಾವು ಹೊಸದಾಗಿ ನಾವು ಮಾಡ್ಬೋದು ಅನ್ನೋ ತರ ಇತ್ತು ಅಂತಂದಾಗ, ಬಟ್ ಅದನ್ನ ನೋಡಿ ಮಾಡ್ಬೇಕಾಗತ್ತೆ. ಈ ತರ ಏನಾದ್ರು ಆಯ್ತು ಅಂತಂದಾಗ ತುಂಬಾ ಕಷ್ಟ ಆಗ್ಬಿಡುತ್ತೆ. ಸರಿ, ಅದು ಮೇಲ್ಗಡೆ ನೋಡ್ಬೋದಲ್ಲ. ಇದು ನೀರಿದ ಮೇಲೆ ಆಕ್ಚುಲಿ ಇಲ್ಲಿ ಬನ್ನಿ, ಇದು ನಾವು ಆ ಟ್ಯಾಂಕ್ ಉಂಟಲ್ಲ, ಅಲ್ಲಿಂದ ಬಂದದ ನೀರು ಉಂಟಲ್ಲ, ಆ ಮೇಲಿಂದ ನಾವು ಇದು ಐಸ್ ಇದು ಕೆಳಗೆ ಬರ್ಲಿಕ್ಕೆ ಮಾಡ್ಲಿಕ್ಕೆ ಯೂಸ್ ಮಾಡ್ತೇವೆ. ಅಲ್ಲಿಂದ ಕಲೆಕ್ಟ್ ಆಗಿ ಇಲ್ಲಿ ಬರ್ತದೆ. ಓಕೆ, ಇದರಿಂದ ಇದು ನಾವು ಇಷ್ಟು ದೊಡ್ಡ ಟ್ಯಾಂಕಿ. ಇಷ್ಟು ದೊಡ್ಡ ಅಲ್ಲ, ಇದು ಇಷ್ಟು ದೊಡ್ಡ ಟ್ಯಾಂಕಿ. ಇಲ್ಲಿಂದ ನಾವು ಮೇಲೆ ಪಂಪ್ ಮಾಡ್ತೇವೆ. ಈ ಟ್ಯಾಂಕ್ ಬಂದು ಡಂಪ್ ಆಗುತ್ತದು. ಈ ಟ್ಯಾಂಕಿ ಬಂದು ಡಂಪ್ ಆಗುತ್ತೆ. ಮತ್ತೆ ಮೇಲೆ ಪುನಃ ಇದಕ್ಕೆ ಬರ್ತದೆ. ಬೇಕಾದ್ರೆ ಇಲ್ಲಿ ಎಷ್ಟು ಲೀಟರ್ ಕೆಪಾಸಿಟಿ ಇರ್ಬೋದು ಸರ್? ತೋಡ ಓಪನ್ ಕರ್. ಇದು ಸಾಧಾರಣ ಅಂದ್ರೆ ನೋಡಿ ಅದು ನೀರು ಬರ್ತದೆ. ಅದು ಮೇಲಿಂದ ಬರುವ ನೀರು ಇದು ಮೇಲೆ ಪಂಪ್ ಹೋಗಿ ಮೋಟರ್ ಪಂಪ್ ಆಗಿ ಮೇಲ್ಗಡೆ ಹೋಗುತ್ತೆ. ಇದು ಎಷ್ಟು ಲೀಟರ್ ಇರ್ಬೋದು ಸರ್? ಎಷ್ಟು ಲೀಟರ್ ಇರ್ಬೋದು? ಇದು ಸಾಧಾರಣ ಒಂದು 10,000-20,000 ಲೀಟರ್ ಇದು ಮಾಡೋದು. ಇದೆಲ್ಲ ಟ್ರಕ್ಗಳೆಲ್ಲ ನಿಮ್ಮ ಅಂದ್ರೆ ಐಸ್ ಇದು ಸಪ್ಲೈ ಮಾಡ್ಲಿಕ್ಕೆ, ಬೋಟಿಗೆ ಸಪ್ಲೈ ಮಾಡ್ಲಿಕ್ಕೆ ಈ ಟ್ರಕ್ಗಳೆಲ್ಲ ಈ ಟ್ರಕ್ ಮೂಲಕ ನೀವು ಬೋಟಿಗೆ ಸಪ್ಲೈ ಮಾಡ್ತೀವಿ.
ಸಮುದ್ರ ತೀರಕ್ಕೆ ಕಳ್ಸಿಕೊಡುವಂತದ್ದು. ಇದು ನಾವು ನೀರು ಸ್ಟಾಕ್ ಮಾಡಿ ಇಡುದು. ಇದು ನಾವು ಹೊರಗಿಂದ ತರ್ತೇವೆ. ಇದು ದೊಡ್ಡ ಇಲ್ಲಿಂದ ಸಾಧಾರಣ ಒಂದು 2 ಲಕ್ಷ ಲೀಟರ್ ಕೆಪಾಸಿಟಿ ಟ್ಯಾಂಕ್ ಇದು. ಓಕೆ. ಇದು ನಾವು ಇದು ಪ್ಯೂರ್ ವಾಟರ್. ಓಕೆ. ಅಂದ್ರೆ ಸ್ವೀಟ್ ವಾಟರ್ ಅಂತ ಹೇಳಿ ಸ್ವೀಟ್ ವಾಟರ್ ನಾವು ಹೊರಗಿಂದ ತರ್ತೇವೆ. ಮತ್ತೆ ಫಸ್ಟ್ ಯೂಸ್ ನಾವು ಐಸ್ ಮಾಡೋದಕ್ಕೆ ಯೂಸ್ ಮಾಡೋ ಇದು ದೊಡ್ಡ ಟ್ಯಾಂಕ್. ಓಕೆ. ಬಟ್ ಇದು ಅದು ಯೂಸ್ ಆಗುವಂತದ್ದು ಮತ್ತೆ ನಮ್ಗೆ ಯೂಸ್ಗೆ ಐಸ್ ಅನ್ನು ಕೆಳಗೆ ಇದು ಮಾಡ್ಲಿಕ್ಕೆ ಕ್ಯಾನ್ ಇಂದ ರಿಲೀಸ್ ಮಾಡ್ಲಿಕ್ಕೆ ಡಂಪಿಂಗ್ ಅಂತ ಹೇಳ್ತಾರೆ. ಹೌದು. ಅದನ್ನ ಮತ್ತೆ ಯಾವುದೇ ಕಾರಣಕ್ಕೂ ಮತ್ತೆ ಐಸ್ ಯೂಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಅದಂದ್ರೆ ಅದು ಸಾಲ್ಟ್ ಕಂಟೆಂಟ್ ಜಾಸ್ತಿ ಇರ್ತದೆ. ಹೌದು. ಐಸ್ ಗಟ್ಟಿ ಇರ್ತದೆ. ಗಟ್ಟಿ. ಇದು ಫುಲ್ ಟ್ಯಾಂಕ್. तो ऊपर करेंगे हो जाएगा. की है लॉक है तुमको होता है क्या? ಓಕೆ. ಇದು ಫುಲ್ ಟ್ಯಾಂಕ್ ಅಲ್ಲಿ ತನಕ ಉಂಟು. ನಾವು ಬಂದಿದ್ದೇವಲ್ಲ. ಓಕೆ. ಇದು ಅಡಿ ತನಕ ಉಂಟು. ಓಕೆ ಓಕೆ. ಇದ್ರದ್ದು ಇದು TDS ಎಲ್ಲ ಒಳ್ಳೆ ಮೇಂಟೈನ್ ಮಾಡ್ತೇವೆ ನಾವು. ಸರ್, ಈಗ ಕರೆಂಟ್ ಬಿಲ್ 5 ರಿಂದ 6 ಲಕ್ಷ ರೂಪಾಯಿ ಬರುತ್ತೆ. ವಾಟರ್ ಬಿಲ್ ಅಂದ್ರೆ ನಾವು ವಾಟರ್ ಹೊರಗಿಂದ ಟ್ಯಾಂಕರ್ ಇಂದ ತರೋದು. ಅಲ್ಲಿಂದ ತರೋದು. ಅಪ್ರಾಕ್ಸಿಮೇಟ್ ಎಷ್ಟು ಬೇಕಾಗ್ಬೋದು? ನಮ್ದು ಒಳ್ಳೆ ಸೇಲ್ ಇದ್ರೆ ಒಂದು ದಿನಕ್ಕೊಂದು 7 ರಿಂದ 8 ಟ್ಯಾಂಕರ್ ಬೇಕಾಗ್ತದೆ. 12,000 ಲೀಟರ್. 12,000 ಲೀಟರ್ ಬೇಕಾಗುತ್ತೆ. ಅಂದ್ರೆ ಡಿಪೆಂಡ್ ಅಪಾನ್ ನಮ್ಗೆ ಎಷ್ಟು ಬೇಕಾಗ್ತದೆ. ಇದನ್ನು ಓಪನ್ ಮಾಡಿ ಇಲ್ಲಿಗೆ ಫಿಲ್ ಮಾಡ್ತೀವಿ. ಇದು ಇವಾಗ ಫಿಲ್ ಆಗಿದ್ದು ಇದು ಹೋಗ್ತಾ ಇದೆ ಸಮುದ್ರಕ್ಕೆ. ಅಲ್ಲ, ಬೋಟಿಗೆ. ಸಾರಿ, ಸಮುದ್ರ ತೀರದಲ್ಲಿ ಬೋಟಿಗೆ ಹೋಗ್ತಾ ಬೋಟಿಗೆ. ಇಲ್ಲಿಂದ ಎಷ್ಟು ನಿಮಿಷ ಬೇಕು ಸರ್? 5 ನಿಮಿಷ, 5 ರಿಂದ 10 ನಿಮಿಷ. ಇಲ್ಲೇ ಹಾರ್ಬರ್ ಇಲ್ಲೇ ಇರೋದು. ಇದು ನಾವು ಈಗಾಗಲೇ ನೋಡಿದ, ಕೆಳಗೆ ನೋಡಿದ ಕೋಲ್ಡ್ ರೂಮ್ ಐಸ್ ಸ್ಟೋರ್ ಮಾಡಿ ಇರ್ತೇವಲ್ಲ, 80 ಟನ್ ಅನ್ನು ಅದನ್ನು -5 ಮೇಂಟೈನ್ ಮಾಡ್ಲಿಕ್ಕೆ ಬೇಕಾದ ಒಂದು ಯೂನಿಟ್ ಇದು. ಎಸಿ ಕೈಂಡ್, ಬಟ್ ಇಟ್ ಇಸ್ -5 ಟೆಂಪರೇಚರ್. ಓಕೆ. ಅದರ ಕೆಪಾಸಿಟಿ 80 ಟನ್ ಕೆಪಾಸಿಟಿ. ರೆಗ್ಯುಲರ್ ಓಡ್ತಾನೆ ಇರುತ್ತೆ. ಅಲ್ಲ, ಆಟೋಮೆಟಿಕ್ -5 ಆದಾಗ ಆಟೋಮೆಟಿಕ್ ನಾವು ಸೆಟ್ ಮಾಡಿರ್ತೇವೆ. ಓಕೆ. ನಮ್ಗೀಗ ಅದು -20 ಬೇಕಾದ್ರೆ ಸೆಟ್ ಮಾಡಬಹುದು. ಈಗ ಐಸಿಗೆ ಸಾಧಾರಣ ಎಲ್ಲ ಅನುಭವ ಪ್ರಕಾರ -5 ಸಾಕಂತ -5 ಒಮ್ಮೆ ರೂಮ್ ಟೆಂಪರೇಚರ್ ಆದ ನಂತರ ಆಫ್ ಆಗ್ತದೆ. ಇನ್ನು ಜಾಸ್ತಿ ಆದ್ರೆ ಆಟೋಮೆಟಿಕ್ ಆನ್ ಆಗ್ತದೆ. ಆಟೋಮೆಟಿಕ್ ಸೆಟ್ ಮಾಡಿರುತ್ತೆ. ಓಕೆ. ಅದೆಂತ ಸರ್ ಅದು? ಬನ್ನಿ. ಇದು ಇವಾಪರೇಟರ್ ಸಿಸ್ಟಮ್ ಅಂತ. ಹಾಗೆ ಕೆಳಗೆ ನೋಡಿದ್ರೆ ನಾವು ಹಾಟ್ ಗ್ಯಾಸ್ ಬರ್ತದಲ್ಲ, ಹಾಟ್ ಗ್ಯಾಸ್ ಇಲ್ಲಿಂದ ಬಂದು ಈ ಮೂಲಕ ಬಂದು ಇದು ಹಾಟ್ ಇರ್ತದೆ, ತುಂಬಾ ಹಾಟ್ ಇರ್ತದೆ. ಓಕೆ. ಇಲ್ಲಿಂದ ಹಾಟ್ ಟಚ್ ಮಾಡಿ ನೋಡಿ, ಹಾಟ್ ಇರ್ತದೆ. ಇದು ಆ ಮೂಲಕ ಅಲ್ಲಿ ಇಲ್ಲಿ ತುಂಬಾ ಕಂಡೆನ್ಸರ್ ಕೈಂಡ್ ಉಂಟು. ಓಕೆ. ಕಾಯಿಲ್ಸ್ ಉಂಟು, ಕಾಯಿಲ್ಸ್. ಓಕೆ. ಆ ಕಾಯಿಲ್ ಮೂಲಕ ಶವರ್ ಮಾಡಿ ಹೀಟ್ ಅನ್ನು ವೇಪರ್ ಮೇಲೆ ಫ್ಯಾನ್ ಇದು ಮಾಡ್ತಾರೆ. ಸೊ ಅದು ಲಿಕ್ವಿಡ್ ಆಗಿ ಈ ಫಾರ್ಮ್ ಅಲ್ಲಿ ಕೆಳಗೆ ಹೋಗುತ್ತೆ. ಎಲ್ಲ ಇದು ರಿಯೂಸ್ ಆಗುದು. ಅಮೋನಿಯಾ ಏನು ಉಪ್ಪು ಯಾವ್ದು ವೇಸ್ಟ್ ಆಗುದಿಲ್ಲ ಅಂದ್ರೆ ರಿಯೂಸ್ ಆಗ್ತಾ ಉಂಟು. ಓಕೆ. ಅಂದ್ರೆ ಇದು ಎಲ್ಲ ಲೀಕ್ ಇದ್ರೆ ಮಾತ್ರ ಲಾಸ್ ಆಗ್ತದೆ ವಿನ. ಓಕೆ. ಇದನ್ನ ಇದು ಅಂತ ಹೇಳ್ತಾರೆ, ಎಂತ ಇವಾಪರೇಟರ್ ಅಂತದೆ. ಅದು ಇನ್ನೊಂದು ಮುಖ ಅದ್ರದ್ದು. ಅದ್ರ ಸೇಮ್ ಸಿಸ್ಟಮ್. ಅದು ಅಟ್ಮಾಸ್ಫಿಯರ್ ಓಪನ್ ಅಟ್ಮಾಸ್ಫಿಯರ್ ಕಂಡೆನ್ಸರ್ ಅಂತ ಹೇಳ್ತಾರೆ. ಈಗ ಅದು ಆ ವಾಟರ್ ಏನ್ ಬರ್ತಿದೆ ಅದು ಅಲ್ಲ ಕೋಲ್ಡ್ ಆಗಿರುತ್ತಾ ಅಥವಾ? ಈಗ ಅದು ಹಾಟ್ ಇರ್ತದೆ, ಟೋಟಲ್ ಅದು ಕಾಯಿಲ್ ಹಾಟ್ ಇರ್ತದೆ. ಅದನ್ನು ಶವರ್ ಮಾಡಿ ಅದನ್ನು ಕೂಲ್ ಮಾಡ್ತಾರೆ. ಕೂಲ್ ಮಾಡಿದಾಗ ಅದು ವೇಪರ್ ಇರ್ತದಲ್ಲ, ವೇಪರ್ ಕೂಲ್ ಆದಾಗ ಅದು ಲಿಕ್ವಿಡ್ ಆಗ್ತದೆ. ಇದು ರಿಯೂಸ್. ಇದು ಸರ್ ರಿಯೂಸ್ ಅಲ್ಲ, ಅಂದ್ರೆ ನೀರು ಅದನ್ನು ರೀ ಮಾಡ್ತಾ ಮೇಲೆ ಪಂಪ್ ಮಾಡ್ತಾ ಅದೇ ಶವರ್ ಆಗ್ತಾ ಇರ್ತದೆ. ಇದು ಸಿಸ್ಟಮ್ ಅದೇ, ಬಟ್ ಇದು ಜಾಗ ಕಮ್ಮಿ ಆಗ್ತದೆ. ಈಗ ಲೇಟೆಸ್ಟ್ ಟೆಕ್ನಾಲಜಿ. ಇದು ಲೇಟೆಸ್ಟ್ ಟೆಕ್ನಾಲಜಿ. ಇದಂದ್ರೆ ಓಲ್ಡ್ ಸಿಸ್ಟಮ್ ಇದು. ಸೊ ಈ ಜಾಗ ಕೂಡ ಇದು ಜಾಗ ತುಂಬಾ ಕಾಂಪ್ಯಾಕ್ಟ್ ಇರ್ತದೆ. ಹೌದು, ಚಿಕ್ಕ ಜಾಗದಲ್ಲಿ ನಾವು ಮಾಡುವಂತದ್ದು. ಮತ್ತೆ ಇದರಲ್ಲಿ ಇವಾಗ ಆ ವಾಟರ್ ಇನ್ನೊಬ್ರಿಗೆ ಏನು ತೊಂದರೆ ಇದ್ರಲ್ಲಿ ಆಗಲ್ಲ, ಯಾವುದೇ ರೀತಿ ತೊಂದರೆ ಆಗಲ್ಲ. ಓಕೆ. ಕಂಪ್ಲೀಟ್ ಕವರ್ ಆಗ್ಬಿಟ್ಟಿದೆ. ಒಳಗಡೆ ಏನಾಗಬೇಕಾಗಿರೋ ಕೆಲಸ ಮೇಲೆ ಅದು ಹಾಟ್ ಏರ್ ಅನ್ನು ಮೇಲೆ
ಬಿಸಾಡಿ ಬಿಡ್ತದೆ. Okay, okay. ಫ್ಯಾನ್ 3 ಫ್ಯಾನ್ ಉಂಟು, 2 HP ಇದು ಮಾಡಿ. ಅದು ನಾವು ನೀರಿನ ಸಿಸ್ಟಮ್ ನೋಡುವ ಬನ್ನಿ. ಇದು ನಾವು ಹೊರಗೆ ತಂದ ನೀರು TDS ಜಾಸ್ತಿ ಇದ್ರೆ ನಾವೀಗ ಟ್ಯಾಂಕರ್ ಅಲ್ಲಿ ತರ್ತೇವಲ್ಲ, ಹೌದು. ಆ ನೀರು TDS ಅಂದ್ರೆ ನಮ್ಗೆ ಐಸಿನ ಗುಣಮಟ್ಟಕ್ಕೋಸ್ಕರ ಒಂದು ಮಿನಿಮಮ್ ನಮ್ದು 200 ರಿಂದ 220 TDS ಬೇಕಿರ್ತದೆ. ಓಕೆ. ಅದನ್ನು ಮೇಂಟೈನ್ ಮಾಡ್ಲಿಕ್ಕೆ ನಾವು ಆ ನೀರಿನ ಗಡಸುತನವನ್ನು ತೆಗಿಲಿಕ್ಕೆ ಈ ಸಿಸ್ಟಮ್ ಅನ್ನು ಯೂಸ್ ಮಾಡ್ತೇವೆ. ಇಲ್ಲದ್ರೆ ನಾವು ಕೊಂಡುವರ ಐಸು ಆ ಬೋಟ್ ನಲ್ಲಿ ಗಟ್ಟಿ ಆಗ್ತದೆ. ಗಟ್ಟಿ ಆದ್ರೆ ಅದನ್ನು ಮೀನು ಸಹ ಹಾಳಾಗ್ತದೆ. ಅದಕ್ಕೋಸ್ಕರ ಆ ನೀರಿನ ಗುಣಮಟ್ಟ ಇದು ಮಾಡ್ಲಿಕ್ಕೋಸ್ಕರ ಈ ಯೂನಿಟ್ ಅನ್ನು ಮಾಡಿದೆ. ಅಂದ್ರೆ ಟೋಟಲ್ ಸಾಫ್ಟ್ ವಾಟರ್ ಬೇಕು. ಸಾಫ್ಟ್ ವಾಟರ್ ಬೇಕು ಅಂದ್ರೆ ಅದರಲ್ಲಿ ಗಡಸ್ತನ ಕಮ್ಮಿ ಇರ್ಬೇಕು, ಅಂದ್ರೆ TDS ಕಮ್ಮಿ ಇರ್ಬೇಕಂದ್ರೆ. ಅಂದ್ರೆ ಇದು ಬೇರ್ಪಡಿಸುತ್ತೆ ಅದು. ಅದನ್ನು ಇದು ಇದು ಸ್ಯಾಂಡ್ ಮತ್ತೆ ಅವರ ಟೆಕ್ನಾಲಜಿ ಉಂಟು, ಅದನ್ನು ಇದು ಮಾಡಿ ಪ್ಲಸ್ ಫಿಲ್ಟರ್ ಮಾಡಿ ಮೇಲೆ ಟ್ಯಾಂಕ್ ಇದು ಮೂಲಕ ಎಲ್ಲ ಸಿಸ್ಟಮ್. ಈಗ ನಮ್ಗೆ ಟ್ಯಾಂಕರ್ ಬಂದ ನೀರು ಯಾವಾಗಲೂ ಒಳ್ಳೆ ನೀರಂತ ಗ್ಯಾರಂಟಿ ಇರೋದಿಲ್ಲ ಅಲ್ಲ. ಬಟ್ ಇರ್ತದೆ, ಅದು 400-500 TDS ಬಂದ್ರೆ ಅದನ್ನು ನಾವು ಫಿಲ್ಟರ್ ಮಾಡಿ ಇದು ಮಾಡ್ಬೇಕಾಗ್ತದೆ. ಹಂಗೆ ಡೈರೆಕ್ಟ್ ಆಗ್ತದೆ. ಹಾಕಿದ್ರೆ ಐಸ್ ಗಟ್ಟಿ ಆಗ್ತದೆ, ಫುಡ್ ಕಂಪ್ಲೇಂಟ್ ಬರ್ತದೆ. ಇದೆಲ್ಲ ಟೋಟಲ್ ಆಗಿ ಇದನ್ನ ಈಗ ಆಕ್ಚುಲಿ ಬೋಟ್ 10 ರಿಂದ 11 ದಿವಸ ಇರೋದು. ಆಗ ನಾವು ಅದು ಕ್ರಶ್ ಮಾಡಿ ಕಲಿಸಿದ್ರೆ ಉಂಟಲ್ಲ, ಅದು ಗಟ್ಟಿ ಗಡಸಿರ್ತದೆ, ತುಂಬಾ ಗಟ್ಟಿ ಇರ್ತದೆ. ಅವರಿಗೆ ಚವಾಲಲ್ಲಿ ಎಂತ ಇದು ಮಾಡ್ಲಿಕ್ಕೆ ಆಗುಲ್ಲ. ಮೀನಿಗೆ ಹಾಕಿದ್ರೆ ಸಹ ಮೀನು ಅದ್ರ ಹೊಟ್ಟೆ ಗಿಟ್ಟೆಲ್ಲ ಹೊಡಿತದೆ. ಅದಕ್ಕೆ ಸಾಫ್ಟ್ ಇರ್ಬೇಕಾದ್ರೆ, ಸಾಫ್ಟ್ ಇರ್ಬೇಕಾದ್ರೆ ಅದರ TDS ಲೆವೆಲ್ ಕಮ್ಮಿ ಇರ್ಬೇಕಾದ್ರೆ, TDS ಲೆವೆಲ್ ಮೇಂಟೈನ್ ಮಾಡ್ಲಿಕ್ಕೆ ಇದು ವ್ಯವಸ್ಥೆ ಮಾಡುದು. ಸರ್, ಈ ಒಂದು ಬಿಸ್ನೆಸ್ ನಿಮ್ಗೆ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್? 10-30 ವರ್ಷ. ಅಂದ್ರೆ ಈ ಒಂದು ಟೆಕ್ನಾಲಜಿ ನೀವು ಇದು ಕೂಡ ನೋಡಿರ್ತೀರಲ್ವಾ ನೀವು? ಮ್ಯಾನ್ಯುವಲ್ ನೋಡ್ಲಿಲ್ಲ, ಬಟ್ ಮುಂಚಿನ ಇದೆಲ್ಲ ಆ ಟೈಪ್ ಇತ್ತು ನೋಡಿ. ಅಲ್ಲಿ ಓಪನ್ ಸಿಸ್ಟಮ್ ಇರೋದು. ಈಗೆಲ್ಲ ಸ್ವಲ್ಪ ಇಂಪ್ರೂವ್ ಆಗಿದೆ. ಮತ್ತೆ ಅದೆಲ್ಲ ಮಷಿನ್ ಇದು ಲಿಫ್ಟ್ ಎಲ್ಲ ಮಾಡ್ತಿದ್ದಲ್ಲ ಐಸ್. ಮುಂಚೆ ಹ್ಯಾಂಡ್ ಹೋಸ್ಟ್ ಇತ್ತು, ಹ್ಯಾಂಡ್ ಹೋಸ್ಟ್ ಅಲ್ಲಿ ಲಿಫ್ಟ್ ಮಾಡಿ. ಈಗ ಇದು ಮೋಟರ್ ಬಂದು. ಸರ್, ನೀವು ನೇಟಿವ್ ಇಲ್ಲಿನವರು? ಇಲ್ಲ ಇರೋದು. ಓಕೆ. ಅಂದ್ರೆ ಈಗ ಇಬ್ರು ಜೊತೆಲಿ 4 ಮಂದಿ ಪಾರ್ಟ್ನರ್ ಇದೆ. ಹೌದಾ? 15 ವರ್ಷದಿಂದ ಇದು ನಾವು ಪಾರ್ಟ್ನರ್ಶಿಪ್ ಸ್ಟಾರ್ಟ್ ಮಾಡಿ. ಹೌದೌದು. ಕೊರೋನಾ ಒಂದು ಮಹಾಮಾರಿ ಅನ್ನೋದು ಬಂದು ಹೋಯ್ತು. ಯಾರು ಕಂಡರಿಯದ ಇಡೀ ಪ್ರಪಂಚಕ್ಕೆ ಒಂದು ಕೊರೋನಾ ಅನ್ನೋ ಮಹಾಮಾರಿ ಬಂದು ಹೋಯ್ತು. ಸರ್, ಈ ಟೈಮಲ್ಲಿ ಹೆಂಗೆ ಬ್ಯಾಲೆನ್ಸ್ ಮಾಡುದು? ಸರ್ ನಿಮ್ಮ ಬಿಸ್ನೆಸ್? ಕೊರೋನಾ ಟೈಮ್ ಅಂದ್ರೆ ನಾವು ಪ್ಲಾಂಟ್ ಓಪನ್ ಮಾಡುವಾಗೆ ಇರ್ಲಿಲ್ಲ. ಟೋಟಲ್ ಬ್ಯಾನ್ ಇತ್ತು. ಬ್ಯಾನ್ ಅಂದ್ರೆ ಬರ್ಲಿಕ್ಕೆ ಇರ್ಲಿಲ್ಲ. ಸ್ಟಿಲ್ ಬಂದ ಮೀನನ್ನು ಸೇಫ್ ಮಾಡ್ಬೇಕಿತ್ತು. ಎಷ್ಟು ತಿಂಗಳ ಕಾಲ ನಿಮ್ಗೆ ಅದು ವರ್ತ ಬಿತ್ತು? ನಮ್ಗೆ ಅಂದ್ರೆ ಕೊರೋನಾ ಒಂದು 2 ತಿಂಗಳು, ಅದ ಆಲ್ಮೋಸ್ಟ್ 2 ರಿಂದ 3. ಫಸ್ಟ್ ಲಾಕ್ಡೌನ್ ಅಲ್ಲಿ ತುಂಬಾ ಇದಾಯ್ತು. ನಮ್ಮ ಮಕ್ಕಳಿಗೆ ಹೋಗುವ ವ್ಯವಸ್ಥೆ ಇರಲಿಲ್ಲ, ಊಟದ ವ್ಯವಸ್ಥೆ ಇರಲಿಲ್ಲ. ಅದಕ್ಕಂದ್ರೆ ಇಲ್ಲಿ ನಮಗಿಂತ ಜಾಸ್ತಿ ನಮ್ಮ ಬಂದರಲ್ಲಿ ಹೊರ ರಾಜ್ಯದವರು ತುಂಬಾ ಇದ್ದಾರೆ, ಹೊರ ಊರಿನವರು. ಬಂದರಲ್ಲಿ ಕೆಲಸ ಮಾಡುವವರು ಅಂದ್ರೆ ಎಲ್ಲ ಇದರ ಅವರಿಗೆ ಊಟ ವ್ಯವಸ್ಥೆ ಮಾಡ್ಬೇಕು, ಎಲ್ಲ ಮಾಡ್ಬೇಕು. ಅಂದ್ರೆ ನಮ್ಮಲ್ಲಾದ ನಮ್ಮ ಮೀನುಗಾರಿಗೆ ನಮ್ಮ ಮೀನುಗಾರರು ಎಲ್ಲ ಸೇರಿ ಎಲ್ಲ ವ್ಯವಸ್ಥೆ ಮಾಡಿದ್ವಿ. ಇವನ್ ಸಂಘ ಮತ್ತೆ ನಮ್ಮವರೆಲ್ಲ ಒಟ್ಟುಗೂಡಿ ಡೈಲಿ ವ್ಯವಸ್ಥೆ, ಊಟದ ವ್ಯವಸ್ಥೆ ಅದೆಲ್ಲ ಮಾಡ್ತಿರ್ತಾರೆ. ಅಂದ್ರೆ ಅದು ಒಳ್ಳೇದು. ಬಟ್ ಬಿಸ್ನೆಸ್ ಗೆ ತುಂಬಾ ಬಿಟ್ಟಿತ್ತು. ಅಂದ್ರೆ ಫ್ಯಾಕ್ಟ್ರಿ ಎಷ್ಟು ದಿನ ಮುಚ್ಚಿತ್ತು ಸರ್? ಅದು 3 ತಿಂಗಳ ಮೇಲೆ ಕಂಪ್ಲೀಟ್ ಶಟ್ ಡೌನ್. ಅಂದ್ರೆ ಒಂದು ತಿಂಗಳು ಎಷ್ಟು ಲಾಸ್ ಆಗಿರ್ಬೋದು ಅಪ್ರಾಕ್ಸಿಮೇಟ್? ಲಾಸ್ ಅಂದ್ರೆ ಮಕ್ಕಳ ಸಂಬಳ ಅಲ್ಲ, ಟೋಟಲ್ ಒಂದು ಬಿಸ್ನೆಸ್ ಅಂತಂದಾಗ ಮಂತ್ಲಿ ಒಂದು ಅವರೇಜ್ ಒಂದು 20 ಲಕ್ಷ 25 ಲಕ್ಷ ಟರ್ನ್ ಓವರ್ ಇತ್ತು ಅಂತಂದ್ರೆ ಅದು ಆತರ ಅಲ್ಲ. ನಮ್ಗೆ ಬಂದಿದ್ರೆ ಸಹ ಈ ಮೆಸ್ಕಾಂ ಎಲೆಕ್ಟ್ರಿಸಿಟಿ ಉಂಟಲ್ಲ, ಅದು ಮಿನಿಮಮ್ ಚಾರ್ಜ್ ಅಂತ ಇರ್ತದೆ. ಒಂದು ಪ್ಲಾಂಟ್ಗೆ ಮಿನಿಮಮ್ 50 ರಿಂದ 60 ಸಾವಿರ ಮಿನಿಮಮ್ ಚಾರ್ಜ್ ಕೊಡ್ಲೇಬೇಕು. ಅದು ರನ್ ಮಾಡದೇ ಇರ್ಬೇಕು, ಕೊಡ್ಲೇಬೇಕು. ಅದು ಮಿನಿಮಮ್ ಡಿಮಾಂಡ್ ಚಾರ್ಜ್ ಅಂತ ಇರ್ತದೆ. ಇನ್ನು ನಿಮ್ಮಲ್ಲಿರುವಂತ ವರ್ಕರ್ಸ್ಗಳಿಗೆ ಸಂಬಳ ರೆಗ್ಯುಲರ್ ಇರ್ತದೆ. ಅದು ಅವರೇನು ಅದನ್ನು ಕಟ್ ಆಫ್ ಮಾಡೋದು. ಬಟ್ ಇದು ಟೋಟಲ್ ಇದು. ಬಟ್ ನಾವು ಅಂದ್ರೆ ನಾವು ಅದ್ರಿಂದ ತುಂಬಾ ಕಲಿತೆ. ಅಂದ್ರೆ ಅದನ್ನು ಹೇಗೆ ಇನ್ನು ಅಡ್ವಾನ್ಸ್ ಮಾಡುದು. ಅಂದ್ರೆ ಕೊರೋನಾ ಬಂದಿದ್ರಿಂದ ಜನ ಇಲ್ಲದೆ ಮಾಡ್ಲಿಕ್ಕೆ ಆಗ್ತದ, ಅದರಿಂದ ಒಂದೊಂದು ಸ್ಟೆಪ್ ನಾವು ಒಂದು ಕಲ್ತಿದ್ದೇವೆ. ಗೊತ್ತಾಯ್ತು. ಅಂದ್ರೆ
ಹೇಗೆ ಇದು ಮಾಡೋ ಅದನ್ನು ಹೇಗೆ ಇಲ್ದಾನೆ ನಾವ್ ಎಷ್ಟು ಕೆಲಸ ತೆಗಿಬೋದು ಅಂತ ಒಂದು ಪಾಠ ಕಲಿತು. ಕಾಸ್ಟ್ ಕಟಿಂಗ್ ಮಾಡೋದೊಂದು ಇದು ಮಾಡಿದೆ. ಬಟ್ ಓವರಾಲ್ ಕೊರೋನಾ ಬಂದದ್ದು ಎಲ್ಲರಿಗೂ ಒಂದು ಎಂತ ಹೇಳ್ತೆ, ಒಂದು ಒಳ್ಳೆ ವಿದ್ಯೆ ಕಲಿಸಿ ಪಾಠ ಕಲಿಸಿದೆ. ಸ್ಪೆಷಲಿ ನಮ್ಮ ಮೀನುಗಾರಿಕೆಗೆ ಒಳ್ಳೆ, ಯಾಕಂದ್ರೆ ಆ ಕೊರೋನಾ ಟೈಮ್ ಬ್ಯಾನ್ ಇತ್ತಲ್ಲ. ಹೌದು, ಕೊರೋನಾ ಲಿಫ್ಟ್ ಆದ ನಂತರ ಹೇರಳವಾದ ಮೀನುಗಾರಿಕೆ ಆಯ್ತು. ಯಾಕಂದ್ರೆ ಅಷ್ಟು ಟೈಮ್ ಅಲ್ಲಿ ಮೀನ್ ಬ್ರೀಡಿಂಗ್ ಆಯ್ತು, ದೊಡ್ಡದಾಯ್ತು. ಈಗ ನಾವು ಅವ್ಯವಹಿತವಾಗಿ ಮೀನುಗಾರಿಕೆ ಮಾಡ್ತೇವಲ್ಲ, ಸೊ ಆ ಬ್ಯಾನ್ ಇದ್ರಿಂದ ಆ ಮೀನು ದೊಡ್ಡದಾಯ್ತು. ಆ ಟೈಮಲ್ಲಿ ಒಳ್ಳೆ ಕ್ಯಾಚಸ್ ಆಯ್ತು. ಅದಾದ ನಂತರ ಪುನಃ ನಮ್ದು ಅದೇ ರೆಗ್ಯುಲರ್ ಆಯ್ತಲ್ಲ. ಅಂದ್ರೆ ಈಗ ಮೀನುಗಾರರು ಕೂಡ ಸಮುದ್ರಕ್ಕೆ ಹೋಗತ್ತಾನೆ ಇರ್ಲಿಲ್ಲಲ್ವಾ? ಯಾರು ಹೋಗ್ಲಿಲ್ಲ. ಒಂದು 3-4 ತಿಂಗಳು ಪಕ್ಕ ಮನೆಯಲ್ಲಿ. ಓಕೆ. ಈಗ ನಿಮ್ 4 ಪ್ಲಾಂಟ್ ಹೇಳಿದ್ರು ಆ ಟೈಮಲ್ಲಿ ಕ್ಲೋಸ್ ಆಗಿತ್ತು. ಸರ್, ಈಗ ನಿಮ್ದು ಇವಾಗ ನಿಮ್ದೇನ್ ಇದಕ್ಕೆ ಕಳ್ಸ್ಕೊಡ್ತೀರಿ, ಇಲ್ಲಿಗೆ ಸಂಬಂಧಪಟ್ಟಿರೋದು ಮಾತ್ರ ಕಳ್ಸ್ಕೊಡ್ತೀರಿ? ಅಂದ್ರೆ ಈ ಸಮುದ್ರಕ್ಕೆ ಮಲ್ಪೆಗೆ ಮಾತ್ರ, ಹೊರಗಡೆ ಎಲ್ಲೋ ಎಕ್ಸ್ಪೋರ್ಟ್ ಮಾಡೋದು ಐಸ್ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗುದಿಲ್ಲ ಫಸ್ಟ್. ಬಟ್ ನಮ್ದು ಇದು ಮೀನುಗಾರಿಕೆಗೋಸ್ಕರ ಅದಕ್ಕೋಸ್ಕರ ಡಿಸೈನ್ ಮಾಡಿದ ಪ್ಲಾಂಟ್. ಓಕೆ. ಅಂದ್ರೆ ಬೇರೆ ನಮ್ಮ ಹ್ಯೂಮನ್ ಕನ್ಸಂಪ್ಷನ್ಗೆ ಅಲ್ಲ, ಅಂದ್ರೆ ಮೀನುಗಾರಿಕೆ ಯೂಸ್ ಮಾಡ್ಲಿಕ್ಕೆ, ಬೋಟಿಗೆ ತರ್ಲಿಕ್ಕೋಸ್ಕರ, ಅದಕ್ಕೋಸ್ಕರ ಮಾಡಿದ್ರೆ. ಈಗ ಮಲ್ಪೆ ಬಂದರಿನಲ್ಲಿ ಏನು ಬೋಟ್ಗಳಿಗೆ ಇರುತ್ತೆ, ಅದಕ್ಕೋಸ್ಕರ ಇದು ಆ ತರ ಡಿಸೈನ್ ಮಾಡಿದ್ರೆ. ಇನ್ಕೇಸ್ ಎಕ್ಸ್ಪೋರ್ಟ್ ಮಾಡ್ಬೇಕು ಅಂತಂದ್ರೆ ಸಾಧ್ಯ ಆಗಲ್ಲ. ಐಸ್ ಎಕ್ಸ್ಪೋರ್ಟ್ ಅವಶ್ಯಕತೆ ಬೀಳುದಿಲ್ಲ. ಯಾಕಂದ್ರೆ ಈಗ ಫ್ರೋಜ್ ಮಾಡಿ ಕಳಿಸ್ತಾರೆ ಮೀನನ್ನು ಕಳಿಸುವಾಗ, ಮೈನಸ್ ಟೆಂಪರೇಚರ್ ಬ್ಲಾಸ್ಟ್ ಮಾಡಿ ಅದನ್ನ ಮಾಡಿ ಕಳಿಸ್ತಾರೆ. ಅದು ಮತ್ತೆ ಅದು ನಾವು ಕೋಲ್ಡ್ ರೂಮ್ ತೋರಿಸಲ್ಲ, ಆ ರೀತಿ ಟೆಂಪರೇಚರ್ ಅಲ್ಲಿ ಇರ್ತದೆ. ಇವನ್ ಎಲ್ಲಿ ಈಗ ಏನ್ ಮೀನುಗಳು ಬರುತ್ತೆ, ಮೀನುಗಳು ಬಂದ ನಂತರ ಇವಾಗ ಬೇರೆ ಜಿಲ್ಲೆಗಳಿಗೆ, ಬೇರೆ ರಾಜ್ಯಗಳಿಗೆ ಎಲ್ಲಿಂದ ಎಕ್ಸ್ಪೋರ್ಟ್ ಆಗುತ್ತೆ ಅಂತ ಅನ್ಕೊಳ್ಳಿ ಮೀನುಗಳು, ಅಲ್ಲೂ ಕೂಡ ನಮ್ಮ ಪ್ರಾಡಕ್ಟ್ ಗೋಸ್ಕರ ಐಸ್ ಇದೆ. ನಾವು ರಾ ಫಿಶ್ ಅಂತ ಹೇಳ್ತೇವೆ. ಹೌದು, ಫ್ರೋಜನ್ ಫಿಶ್ ಅಲ್ಲ. ಈಗ ನಾವು ತರೋದು ರಾ ಫಿಶ್. ರಾ ಫಿಶ್ ಪ್ರಿಸರ್ವ್ ಮಾಡ್ಲಿಕ್ಕೋಸ್ಕರ ನಮ್ಮ ಐಸ್ ಯೂಸ್ ಆಗ್ತದೆ. ಓಕೆ. ಅಂದ್ರೆ ಇದೇ ಐಸ್ ನಾವು ಬೇರೆ ರಾಜ್ಯ ಅಂದ್ರೆ ಕೇರಳ, ಮಹಾರಾಷ್ಟ್ರ ತನಕ ಹೋಗ್ತದೆ. ಅದಕ್ಕೆ ಹೋಗ್ಲಿಕ್ಕೆ ಬಾಕ್ಸ್ ಅಲ್ಲಿ ಐಸ್ ಹಾಕಿ, ಹೇಗೆ ನಾವು ಬೋಟಲ್ಲಿ ಹೇಗೆ ಹಾಕ್ತಾರೆ ಅದೇ ಟೈಪ್ ಮೇಲೆ ಬಂದ ನಂತರ ಅವರ ಎಂತ ಸಪರೇಷನ್ ಮಾಡಿ ವಿಧಾನ ಮಾಡಿ ಅವರು ಇನ್ನು ಕೋಲ್ಡ್ ಕಂಟೈನರ್ ಅಲ್ಲಿ ಕಳಿಸ್ತಾರೆ, ಐಸ್ ಹಾಕಿ ಕಳಿಸ್ತಾರೆ. ಅಂದ್ರೆ ಐಸ್ ಆದಷ್ಟು ಮೀನ್ ಫ್ರೆಶ್ ಫ್ರೋಜನ್ ಅಲ್ಲಿ ಇರುವುದಿಲ್ಲ. ಸೊ ಅದು ಫ್ರೋಜನ್ ಅಲ್ಲಿ ಬ್ಲಾಸ್ಟ್ ಆಗಿದ್ದಾಗ್ತದೆ. ನಮ್ಮ ಬ್ಲಾಸ್ಟ್ ಫ್ರೀಜ್ ಮಾಡ್ತಾರಲ್ಲ, ಐಸ್ ಹಾಕಿದ್ರೆ ಫ್ರೆಶ್ನೆಸ್ ಜಾಸ್ತಿ ಇರ್ತದೆ ಅಂತ ನಮ್ಮವರ. ಐಸ್ ಪ್ಲಾಂಟ್ ಅನ್ನೋದು, ಐಸ್ ಪ್ರೊಡಕ್ಷನ್ ಹೇಗಾಗುತ್ತೆ, ಆ ಫ್ಯಾಕ್ಟ್ರಿ ಒಳಗಡೆ ಹೇಗೆಲ್ಲ ಇರುತ್ತೆ ಅನ್ನೋದನ್ನ ನಮ್ಮ ಅರುಣ್ ಅವರು ತೋರಿಸ್ಕೊಟ್ರು ನಮ್ಗೆಲ್ಲ. ಇದರಿಂದ ಎಲ್ರಿಗೂ ಕೂಡ ಸಾಕಷ್ಟು ಮಾಹಿತಿ ದೊರಕೈತೆ ಅಂತ ನನ್ನ ಈ ಮೂಲಕ ನಾನು ಹೇಳಕ್ ಇಷ್ಟಪಡ್ತೀನಿ. ಸರ್, ಇಷ್ಟೊತ್ತು ನಮ್ಮ ಪ್ರಜಾಪಯಣ ಕಾರ್ಯಕ್ರಮದಲ್ಲಿ ನಿಮ್ಮ ಸಮಯದಲ್ಲಿ ಬಿಡುವು ಮಾಡಿಕೊಂಡು ನಮ್ಗೊಂದಷ್ಟು ಮಾಹಿತಿಗಳು ಕೊಟ್ರಿ. ನಿಜವಾಗ್ಲೂ ನಿಮ್ಗೆ ಧನ್ಯವಾದಗಳನ್ನ ಹೇಳ್ಬೇಕು ಸರ್. ನಮ್ಮ ಮಲ್ಪೆ ಬಂದಿದ್ದಕ್ಕೆ ಅನಂತ ಧನ್ಯವಾದಗಳು. ನಮ್ಮ ಒಂದು ಮೀನುಗಾರಿಕೆ ಬೇಕಾಗುವ ಒಂದು ಒಳ್ಳೆ, ಅಂದ್ರೆ ಒನ್ ಆಫ್ ದ ಇಂಪಾರ್ಟೆಂಟ್ ಇದು ಯಾವುದು ಐಸ್ ಪ್ಲಾಂಟ್ ಅಂತ. ಹೌದು, ಅದನ್ನು ನೀವು ಎಲ್ಲರಿಗೆ ತೋರಿಸಿಕೊಟ್ಟದಕ್ಕಾಗಿ ಸಮಸ್ತ ಮೀನುಗಾರರಿಗೆ ತಮಗೂ ಧನ್ಯವಾದ. ಥ್ಯಾಂಕ್ ಯು ವೆರಿ ಮಚ್. ನೋಡಿದ್ರೆ ವೀಕ್ಷಕರೇ, ಏನ್ ಇವಾಗ ನಮ್ಮ ಕರಾವಳಿ ಭಾಗದಲ್ಲಿ ಅತಿ ಹೆಚ್ಚಾಗಿ ನಮ್ಗೆ ಬೇಕಾಗಿರುವಂತದ್ದು ಮೀನುಗಾರಿಕೆ ಅನ್ನೋದು ಹೇಳ್ಬೋದು. ಆ ಮೀನುಗಾರಿಕೆಗೆ ಸಂಬಂಧಪಟ್ಟಂಗೆ ಮೀನುಗಳನ್ನ ಸ್ಟೋರೇಜ್ ಮಾಡೋದಕ್ಕೆ ನಮ್ಗೆ ಬೇಕಾಗಿರುವಂತದ್ದು ಐಸ್. ಈಗ ಐಸ್ ಪ್ಲಾಂಟ್ ನಿಮ್ಗೆಲ್ಲ ಪ್ರತಿಯೊಂದು ಕೂಡ ನಾನು ಮಾಹಿತಿನ ತೋರಿಸ್ಕೊಟ್ಟಿದ್ದೀನಿ. ಈ ಒಂದು ಮಾಹಿತಿಯ ಪ್ರಕಾರ ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ಪ್ರಜಾಪಯಣದಲ್ಲಿ, ಮುಂದಿನ ಸಂಚಿಕೆಯಲ್ಲಿ ಪ್ರಜಾಪಯಣದಲ್ಲಿ ಬೇರೊಬ್ರು ವಿಶೇಷವಾದ ವ್ಯಕ್ತಿ ಅಥವಾ ವಿಶೇಷವಾದ ಸ್ಥಳಗಳನ್ನ ತೋರ್ಸಂತ ಪ್ರಯತ್ನ ಪಡ್ತೀನಿ. ನೀವು ನೋಡ್ತಾ ಇದ್ರೆ ಪ್ರಜಾಧ್ವನಿ ಟಿವಿ. ನಮಸ್ಕಾರ.